ಹಾಯ್ ಗಾಯ್ಸ್, ಇವತ್ತೇನು ತೋರ್ಸೋಕೆ ಹೊರಟಿದ್ದೀನಿ ಅಂತ ಅಂದರೆ ಬೀನ್ಸ್ ನೋಡಿ. ಹಾಕಿ ಇವತ್ತಿಗೆ 6 ದಿನ ಯಾವ ರೀತಿ ಕಾಣಿಸ್ತಾ ಇದೆ. ಮೊನ್ನೆ ಹೇಳಿದ್ದಂಗೆ 9 ದಿನ ಕಾಣಿಸ್ತೇವೆ ನೀಟಾಗಿ ಅಂತ ಹೇಳಿದ್ದೆ. ನೋಡಿ ಅಲೆ ಮೊಳಕೆ ಹೊಡೆದು ಈ ರೀತಿ ಕಾಣಿಸ್ತಾ ಇದೆ. ಮೊನ್ನೆ ಕಲ್ಲಂಗಡಿ ಹಾಕಿ ಅದರಲ್ಲೆಲ್ಲ ಲಾಸ್ ಮಾಡ್ಕೊಂಡ್ವಿ, ಇದರಲ್ಲೂ ಲಾಸ್ ಮಾಡ್ಕೋಬಾರ್ದು ಅಂತ ಅಂದರೆ ನಿಮ್ಮ ಸಪೋರ್ಟ್ ಬೇಕು. ಯಾರೆಲ್ಲ ರೈತ ಇದ್ದೀರಾ ಅವರು ಕಮೆಂಟಲ್ಲಿ ಯಾವ ರೀತಿ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ ಹೇಳಿ. ಅಲ್ಲಿಂದ ಹೊರಟಿದ್ದೆ ಸೌತೆ ಗಿಡ ನೋಡೋಣ ಅಂತ ಹೇಳಿ. ಸೌತೆ ಗಿಡ ಇವತ್ತಿಗೆ 24 ದಿನಗಳು ನೋಡಿ ಯಾವ ರೀತಿ ಇದ್ದಾವೆ. ಈ ರೀತಿ ಬಳ್ಳಿ ಹೊಡೆದು ಅಲ್ಲೇ ಇದ್ದಾವೆ. ಇವಕ್ಕೆ ಗುಜ್ಜು ನೆಡಬೇಕು. ಇವತ್ತು ನೆಡೋಣ ಅಂತ ಬಂದಿದ್ದೀವಿ. ಈ ಗುಜ್ಜು ನೆಡೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನನ್ನ ವಿಡಿಯೋಯಿಂದ ನಿಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮೊನ್ನೆ ಹೇಳ್ದಂಗೆ 21 ದಿನಕ್ಕೆ ಯಾವುದು ಸ್ಪ್ರೇ ಮಾಡಬೇಕು ಅಂತ ಹೇಳಿ ತೋರಿಸಿದ್ದೆ. ಇವಾಗ 24 ದಿನ ಯಾವ ಸ್ಪ್ರೇ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋ ತಿಳ್ಸ್ಕೊಂಡು ಕೊಡ್ತೀನಿ. ಅದಾದಮೇಲೆ ಇಲ್ಲಿ ಕಾಣಿಸ್ತಾ ಇಲ್ಲ ಗುಜ್ಜು, ಈ ಗುಜ್ಜುಗಳು ನೆಡಬೇಕು ಅಂತ ಹೇಳಿ ಈ ರೀತಿ ಕೆತ್ಕೋಬೇಕು. ಇಲ್ಲಿ ಕಾಣಿಸ್ತಾ ಇದ್ದಾವಲ್ಲ, ಈ ರೀತಿ ಕೆತ್ತಬೇಕಾಗಿತ್ತು. ಅದಕ್ಕೆ ನಮ್ಮ ಭಾವ ಸ್ವಲ್ಪ ಕೆತ್ತೋಗಿತ್ತು ಅಂತ ಹೇಳಿ ನಾನು ಕೆತ್ತೋಣ ಅಂತೇಳಿ ಬಂದು ಈ ರೀತಿ ಕೆತ್ತಾ ಇದ್ದೀನಿ. ನೋಡಿ ಗುಜ್ಜುಗಳನ್ನ ಈ ರೀತಿ ಕೆತ್ತೋದ್ರಿಂದ ಏನು ಪ್ರಯೋಜನ ಅಂತ ಅಂದರೆ ಗುಜ್ಜುಗಳು ನೀಟಾಗಿ ಒಳಗೂ ಹೋಗ್ತವೆ ಮತ್ತು ಬಿಗಿಯಾಗಿ ನಿಂತ್ಕೊತವೆ, ಗಾಳಿ ಬಂದರೂ ಬೀಳೋದಿಲ್ಲ. ಹಾಗಾಗಿ ಈ ರೀತಿ ಕೆತ್ಕೊತಾ ಇದ್ದೀನಿ. ನೀವು ಗುಜ್ಜು ನೆಡೋಕ್ಕಿಂತ ಮುಂಚೆ ಈ ರೀತಿ ಕೆತ್ಕೊಳ್ಳಿ, ಯಾಕಂದರೆ ಎಂಥ ಗಾಳಿ ಬಂದರೂ ಬೀಳೋದಿಲ್ಲ, ಚೆನ್ನಾಗಿರುತ್ತೆ. ಈ ಗುಜ್ಜುಗಳನ್ನ ಯಾವ ರೀತಿ ನೆಡಬೇಕು ಅಂತ ಹೇಳಿ ಸೌತೆ ಗಿಡಗಳಿಗೆ, ಬೀನ್ಸಿಗೆ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ಕೊಂಡು ಕೊಡ್ತೀನಿ ನಿಮಗೆ. ನಿಮಗೂ ಬಡವ್ರ ಮಕ್ಕಳು, ರೈತರ ಮಕ್ಕಳು ಬೆಳಿಬೇಕು ಅಂತ ಇದ್ದರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೀವು ಸಪೋರ್ಟ್ ಮಾಡಿದರೆ ನಾನು ಇನ್ನೂ ತುಂಬ ಒಳ್ಳೆಯ ವಿಡಿಯೋಗಳನ್ನ ಮಾಡಾಕ್ತೀನಿ ರೈತರ ಬಗ್ಗೆ. ಪ್ಲೀಸ್ ಸಪೋರ್ಟ್ ಮಾಡಿ. ಸತಿ ಕರೆಂಟ್ ಬರುತ್ತೆ ಅಂತ ನೋಡ್ತಾ ಇದ್ದೆ. ಟೊಮೆಟೊ ಗಿಡದ್ದು ತುಂಬ ದಿನ ಆಯಿತು ವಿಡಿಯೋ ಮಾಡಾಕಿ ಅಂತ ಹೇಳಿ ಟೊಮೆಟೊಗಳದ್ದು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಯಾವ ರೀತಿ ಬಿಟ್ಟಿದೆ ಅಂತ ಹೇಳಿ. ಟೊಮೆಟೊ ಹಣ್ಣು ಹಣ್ಣುಗಳು ರೋಗ ಆಗಬಾರ್ದು ಅಂತ ಹೇಳಿ ಸ್ಪ್ರೇ ಮಾಡು ಅಂತ ಹೇಳಿದ್ದಾರೆ. ಅದಕ್ಕೆ ಹೊತ್ತೋಗಿ ಸ್ಪ್ರೇ ತಂದು ನಾಳೆ ಸ್ಪ್ರೇ ಮಾಡೋದನ್ನ ವಿಡಿಯೋ ಹಾಕ್ತೀನಿ, ಯಾವ್ಯಾವ ಸ್ಪ್ರೇ ಮಾಡಬೇಕು ಅಂತ ಹೇಳಿ. ರೋಗಕ್ಕೆ ನೀವು ಅದೇ ಸ್ಪ್ರೇ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಂಡು ಕೊಡ್ತೀನಿ ಅದನ್ನು. ಅದಾದಮೇಲೆ ಅಷ್ಟೊತ್ತಿಗೆ ಕರೆಂಟ್ ಬಂತು. ನೋಡಿ ಈ ರೀತಿ ಬರ್ತಾ ಇದ್ದಾವೆ ನೀರು. ಅದಕ್ಕೆ ನಾವು ಡ್ರಿಪ್ ಮಾಡಿಲ್ಲ, ಒಂದನೇ ನೀರು ಬಿಡಬೇಕು. ಒಂದನೇ ಬಿಡ್ತಾ ಇದ್ದೀನಿ ನೋಡಿ. ಯಾವ ರೀತಿ ಬಿಡಬೇಕು ಅಂತ ತೋರಿಸ್ಕೊಂಡು ಕೊಡ್ತೀನಿ ನೋಡಿ. ಹಂಗೆ ಬಿಟ್ಟರೆ ಸೀದಾ ಹೋಗುತ್ತೆ ಅಂತ ಹೇಳಿ ಅಡ್ಡ ಮಣ್ಣು ಹಾಕ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಕಾಣಿಸ್ತಿದೆಯಲ್ಲ, ಆ ರೀತಿ ಹಾಕ್ಕೊಳ್ಳಿ ನೀವು. ಸರಿ, ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸಪೋರ್ಟ್ ಮಾಡಿ.